ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಪವರ್ ಟಿವಿಯ ದಿಟ್ಟ ವರದಿಗೆ ರಾಜ್ಯಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಿದೆ. ಅವತ್ತಿನಿಂದ ಇವತ್ತಿನವರೆಗೂ ಪವರ್ ದಿಟ್ಟ ವರದಿಗೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಪವರ್ ಟಿವಿ ಎದೆಗಾರಿಕೆಯ ವರದಿಗೆ ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪವರ್ ಟಿವಿಯ ಒಂದು ಪ್ರಸಾರದಿಂದ ಪವರ್ ಟಿವಿ ಹಿಡಿದಂತಹ ಅನೈತಿಕ ಚಟುವಟಿಕೆ ದೃಶ್ಯಾವಳಿಗಳ ಸಾರ್ವಜನಿಕವಾಗಿ ಅದನ್ನು ಬಿತ್ತು ತೋರಿಸೋದ್ರಿಂದ ಆ ಟಿವಿಗೆ ಮೊದಲು ನಾವು ಅಭಿನಂದನೆ ಹೇಳ್ತೀವಿ. ಯಾಕಂತಂದ್ರೆ ಅವರು ನೈತಿಕತೆ ಏನು, ಸಾರ್ವಜನಿಕವಾಗಿ ಹೇಗೆ ರಾಜಕಾರಣ ಇರಬೇಕು ಅನ್ನೋದನ್ನ ಅವರು ಎತ್ತಿ ತೋರಿಸಿದ್ರು. ಕೋರ್ಟ್ ಕೂಡ ಅವ್ರನ್ನ, ನ್ಯಾಯಾಲಯ ಕೂಡ ಅವ್ರನ್ನ ಬಂಧನದಲ್ಲಿಟ್ಟು ಕೊನೆಗೆ ಇವತ್ತು ಏನೋ ಅದು ತೀರ್ಪನ್ನ ಕೊಟ್ಟಿದ್ದಾರೆ ದೋಷಿ ಅಂತೇಳಿ. ಆದ್ರೆ ಇದೊಂದು ಇಡೀ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಸಂದೇಶ. ಆ ಒಳ್ಳೆ ಸಂದೇಶ ನೀಡುವಲ್ಲಿ ಪವರ್ ಟಿವಿಯ ಶ್ರಮ, ಅವರೆಲ್ಲ ಅವ್ರೇನು ವರದಿಗಾರರು ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಏನಾಗತ್ತಂತಕ್ಕಂತ ಪರಿಸ್ಥಿತಿ ಅಂದ್ರ ಕೇಸ್ ಒಳಗ ಅವ್ರೇನು ನಿರಪರಾಧಿ ಹಾಕರು, ದೋಷಿ ಹಾಕರು ಅಂತಕ್ಕಂತ ಚಿತ್ತೊಳಗಿದ್ದಾಗ ಇವತ್ತು ಜನಪ್ರತಿನಿಧಿ ಇವತ್ತು ಕೋರ್ಟ್ ಏನೊಂದು ನ್ಯಾಯಾಧೀಶರಿದಾರ ಒಂದು ಅಂತಿಮ ತೀರ್ಪನ್ನ ಇವತ್ತು ದೋಷಿ ಅಂತೇಳಿ ಅವರಿಗೆ ಶಿಕ್ಷೆಯನ್ನ ವಿಸ್ತಕ್ಕಂತ ಇವತ್ತು ಯಾವ ತರನ ಶಿಕ್ಷೆ ಆಗ್ಬೇಕು ಅಂದ್ರೆ ಅವ್ರಿಗೆ ಕಠಿಣವಾಗಿ, ಯಾಕಂದ್ರೆ ಇವರು ಜನಪ್ರತಿನಿಧಿಗಳು, ಇವರನ್ನ ಜನರ ಹಿತವನ್ನ ಕಾಪಾಡ್ತಕ್ಕಂತ ಇಂತ ಒಂದು ಜನಪ್ರತಿನಿಧಿಗಳೇ ಈ ಕೃತ್ಯಕ್ಕೆ ಏನಾಗಿ ಮಾಡಿದ್ರ ನಮ್ಮ ರಾಜ್ಯದ ಜನತೆಯನ್ನ ತಲೆ ತಗ್ಸ್ತಕ್ಕಂತ ಕೆಲಸ ಮಾಡ್ತಕ್ಕಂತ ವ್ಯಕ್ತಿಗಳಕ್ಕಾರ. ಅದಕ್ಕೆ ಇವರು ಕಠಿಣವಾದ ಶಿಕ್ಷೆ. ರಾಜ್ಯದಲ್ಲಿ ಏನೈತಿ ಪ್ರಜ್ವಲ್ ರೇವಣ್ಣ ಅವರು ಅಂದ್ರೆ ಏನೈತಿ ಒಂದು ಏನು ಘಟನೆ ಮಾಡಿದ್ರು, ಅದಕ್ಕೇನೈತಿ ಕೋರ್ಟ್ ಏನೈತಿ ಅವರಿಗೆ ಇನ್ನೂ ಏನೈತಿ ಶಿಕ್ಷೆ ನೀಡಿಲ್ಲ. ಅದಕ್ಕೇನೈತಿ ದೋಷ ಐತೆ ಅಂತ ಹೇಳೈತಿ. ಅದಕ್ಕೇನೈತಿ ಕೂಡಲೇ ಏನೈತಿ ಅವ್ರಿಗೆ ಯಾರ ಅಪರಾಧ ಅಂದರೆ ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂತಂದ್ರೆ ಏನೈತಿ ಇವರು ತಪ್ಪು ಮಾಡ್ಯಾರ, ಆ್ಯಕ್ಚುಲಿ ತಪ್ಪು ಮಾಡ್ಯಾರ. ಆದ್ರೆ ಏನೈತಿ ಇವರಿಗೆ ಆದೇಶ ಮಾಡ್ಬೇಕಂತ ಹೇಳಿ ನಮ್ಮ ವಿನಂತಿ. ಕೋರ್ಟ್ ಆದೇಶ ಏನಿದೆಯಲ್ಲ ಅದು ಏನೈತಿ ಸ್ವಾಗತ ಮಾಡ್ತೀವಿ ನಾವು. ಅದಕ್ಕೇನೈತಿ ರಾಜ್ಯದ ಜನತೆಗೆ ಏನೈತಿ ಆಮೇಲೆ ಕೋರ್ಟಿನ ನ್ಯಾಯಾಧೀಶರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಏನೈತಿ ಪ್ರಜ್ವಲ್ ರೇವಣ್ಣವರು ಅಂದರೆ ಏನೈತಿ ಈ ವಿಷಯವಾಗಿ ಈಗಾಗಲೇ ಪವರ್ ಟಿವಿಯವರು ಈ ವಿಷಯವನ್ನು ಕೂಲಂಕುಷವಾಗಿ ಪ್ರಕಟಿಸಿದ್ದು, ಆ ಒಂದು ಪ್ರಕಟಣೆಯಿಂದ ಸಾರ್ವಜನಿಕ ನೆಮ್ಮದಿಯಾಗುವಂಥ ಒಂದು ವಿಷಯವಾಗಿದ್ದು, ಈ ವಿಷಯದಲ್ಲಿ ಈಗಾಗಲೇ ಸಾರ್ವಜನಿಕ ನ್ಯಾಯಾಲಯವು ಈ ವಿಷಯವನ್ನು ಆಪಾದಿತನೆಂದು ಎತ್ತಿ ಹಿಡಿದು ತೀರ್ಪನ್ನು ಪ್ರಕಟಿಸಿದ್ದು ಇರುತ್ತದೆ. ಈಗಾಗಲೇ ನ್ಯಾಯಾಲಯವು ತೆಗೆದುಕೊಂಡಂಥ ತೀರ್ಪನ್ನು ನಾಳೆ ದಿನಾಂಕದಂದು ಶಿಕ್ಷೆಯ ವಿಷಯವಾಗಿ ಪ್ರಕಟಣೆಯನ್ನು ಕ್ರಮ ಕೈಗೊಳ್ಳಲಿದ್ದು,